ನೋಡಿ, ರಾಜ್ಯದ ಹಲವು ಕಡೆ ಮುಂಗಾರು ಮಳೆಯ ಅಬ್ಬರ ಇದೀಗ ಜೋರಾಗ್ತಾ ಇದೆ. ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆ ಆಗ್ತಾ ಇದೆ ಅನ್ನೋದರ ಕುರಿತ ಡೀಟೇಲ್ಸ್ ನಿಮ್ಮ ಮುಂದೆ. ರಾಜ್ಯದ ಹಲವು ಕಡೆ ಮುಂಗಾರು ಮಳೆಯ ಅಬ್ಬರ ಇದೀಗ ಚುರುಕನ್ನ ಪಡೆದುಕೊಳ್ತಾ ಇದೆ. ನೋಡಿ, ಮೈಸೂರು, ಹಾಸನ, ಶಿವಮೊಗ್ಗ ಸೇರಿ ಹಲವು ಕಡೆ ಮಳೆ ಆಗಿದೆ. ಮುಂಗಾರು ಅಬ್ಬರಕ್ಕೆ ಹಲವು ಕಡೆ ಸಾಕಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಮಳೆಯ ಆರ್ಭಟಕ್ಕೆ ಕಬಿನಿ ಜಲಾಶಯ ಕೂಡ ಇದೀಗ ಭರ್ತಿಯಾಗಿದೆ. ಕೆಆರ್ಎಸ್ ಡ್ಯಾಂಗೂ ಕೂಡ ನಿನ್ನೆ ಒಂದೇ ದಿನ ಒಳಹರಿವು ಏನಿದೆಯಲ್ಲ ಅದು ಹೆಚ್ಚಳವನ್ನ ಕಂಡಿದೆ. ಮಲೆನಾಡು ಪ್ರದೇಶದಲ್ಲೂ ಕೂಡ ವರುಣನ ಆರ್ಭಟಕ್ಕೆ ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದ್ದಾವೆ. ನೋಡಿ, ಈಗಾಗಲೇ ಬರ ಆವರಿಸ್ಕೊಂಡಿದೆ ಅಂತ ಹೇಳಿ ನಾವು ಹೇಳ್ತಾ ಇದ್ವಿ, ಮಾಹಿತಿಯನ್ನು ಹಂಚ್ಕೊಳ್ತಾ ಇದ್ವಿ, ಎಲ್ಲೆಲ್ಲಿ ಎಷ್ಟೆಷ್ಟು ಮಳೆಯಾಗಿದೆ ಅಂತ ಹೇಳಿ. ಬಟ್ ಆದರೆ ಈಗ ದಿನ ಕಳೆದಂತೆ ಬದಲಾವಣೆಯನ್ನ ಕಾಣ್ತಾ ಇದ್ದೀವಿ. ಹಲವು ಕಡೆ ಮುಂಗಾರು ಮಳೆಯ ಅಬ್ಬರ ಈಗ ಚುರುಕನ್ನ ಪಡ್ಕೊಳ್ತಾ ಇದೆ. ಮೈಸೂರು, ಹಾಸನ, ಶಿವಮೊಗ್ಗ ಸೇರಿ ಹಲವು ಭಾಗದಲ್ಲಿ ಮಳೆ ಆಗ್ತಾ ಇದೆ. ಮುಂಗಾರು ಅಬ್ಬರಕ್ಕೆ ಹಲವು ಕಡೆ ಒಂದಷ್ಟು ಅವಾಂತರಗಳು ಕೂಡ ಸೃಷ್ಟಿಯಾಗ್ತಾ ಇದೆ. ಯಾವ ರೀತಿಯಾದಂತಹ ಅವಾಂತರ ಅಂತಂದ್ರೆ ಗೋಡೆ ಕುಸಿತ ಆಗಿರುವಂಥದ್ದು, ಮಣ್ಣು ಕುಸಿತ ಆಗಿರುವಂತಹ ಘಟನೆಗಳು ಜರುಗಿದಾವೆ. ಅದೇ ರೀತಿಯಾಗಿ ಮಣ್ಣು ಕುಸಿತವಾಗಿ ಮೂವರು ಇದೀಗ ತಮ್ಮ ಪ್ರಾಣವನ್ನ ಕಳೆದುಕೊಂಡಿದ್ದಾರೆ. ಮಳೆಯ ಆರ್ಭಟಕ್ಕೆ ಕಬಿನಿ ಜಲಾಶಯ ಇದೀಗ ಭರ್ತಿಯಾಗಿದೆ. ಇನ್ನ 2 ಅಡಿ ಮಾತ್ರ ನೀರಿದೆ ಅಂತ ಹೇಳಿ, ಅಂದ್ರೆ ನೀರು ತುಂಬಬೇಕಾಗಿದೆ ಅಂತ ಹೇಳಿ ಮಾಹಿತಿ ಸಿಗ್ತಾ ಇದೆ. ಮತ್ತೆ ಕೆಆರ್ಎಸ್ ಡ್ಯಾಂಗೂ ಕೂಡ ನಿನ್ನೆ ಒಂದೇ ದಿನ ಒಳಹರಿವು ಏನಿದೆಯಲ್ಲ ಅದು ಹೆಚ್ಚಳವನ್ನ ಕೂಡ ಕಂಡಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಇದೇ ರೀತಿಯಾಗಿ ಮುಂಗಾರು ಮಳೆ ಚುರುಕನ್ನ ಪಡೆದುಕೊಂಡು ಉತ್ತಮವಾಗಿ ಮಳೆಯಾದ್ರೆ ಕೆಆರ್ಎಸ್ ಡ್ಯಾಂಗೂ ಕೂಡ ನೀರು ತುಂಬುವಂತಹ ನಿರೀಕ್ಷೆಗಳು ಕೂಡ ಹೆಚ್ಚಳವಾಗಿದೆ. ಮತ್ತೆ ಕಾವೇರಿ ಜಲಾನಯನದಲ್ಲೂ ಕೂಡ ಮಳೆ ಆಗ್ತಾ ಇದೆ ಅನ್ನೋದರ ಕುರಿತು ಡೀಟೇಲ್ಸ್ ಸಿಗ್ತಾ ಇದೆ. ಅಲ್ಲಿ ಅತಿ ಹೆಚ್ಚು ಮಳೆಯಾದ್ರೆ ಇಲ್ಲಿ ಕೆಆರ್ಎಸ್ ಡ್ಯಾಮ್ ತುಂಬುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗಿ ಕಾಣಸಿಗ್ತಾ ಇದೆ. ಈಗೇನು ಬರ ಆವರಿಸ್ಕೊಂಡಿದೆ ಅಂತ ನಾವೇನು ಹೇಳ್ತಾ ಇದ್ದೀವಿ, ತಮಿಳುನಾಡಿಗೆ ನಾವು ನೀರು ಬಿಡೋದಿಲ್ಲ ಅಂತ ಏನು ಹೇಳ್ತಾ ಇದ್ದೀವಿ, ಅದೇ ಮಳೆ ಹೆಚ್ಚಾದಾಗ ನೀರನ್ನ ಹರಿಸೋದಕ್ಕೆ ಸುಲಭವಾಗುತ್ತೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇದೆ. ಮಲೆನಾಡು ಪ್ರದೇಶದಲ್ಲೂ ವರುಣನ ಆರ್ಭಟ ಹೆಚ್ಚಾಗ್ತಾ ಇದೆ. ಕೆಲವು ಭಾಗದಲ್ಲಿ ಪ್ರವಾಹ ಪೀಡಿತ ಪ್ರದೇಶಗಳು ಕೂಡ ಸೃಷ್ಟಿಯಾಗ್ತಾ ಇದೆ ಅನ್ನುವಂತಹ ಡೀಟೇಲ್ಸ್ಗಳು ಕೂಡ ಸಿಗ್ತಾ ಇದೆ.